ಬನ್ನಿ ಮಕ್ಳೇ, ಅಜ್ಜಿ ಕತೆ ಕೇಳೋಣ. ಒಂದು ಸಂಜೆ ಮಗು ಸೋಫಾದ ಮೇಲೆ ಕುಳಿತು ಫೋನಿನಲ್ಲಿ ಆಟ ಆಡುತ್ತಿತ್ತು. ಕಣ್ಣು ಪರದೆಯ ಮೇಲೆ, ಮನಸ್ಸು ಆ ಆಟದೊಳಗೆ. ಅಜ್ಜಿ ದೂರದಿಂದ ನೋಡುತ್ತಿದ್ದರು. ಅವರ ಮುಖದಲ್ಲಿ ಸ್ವಲ್ಪ ನಗು, ಸ್ವಲ್ಪ ಕಾಳಜಿ. ಅವರು ನಿಧಾನವಾಗಿ ಮಗುವಿನ ಹತ್ತಿರ ಬಂದು ಕುಳಿತುಕೊಂಡರು. ನಮ್ಮ ಕಾಲದಲ್ಲಿ ಅಜ್ಜಿ ಮಾತು ಆರಂಭಿಸಿದರು. ಟಿವಿ ಇರ್ಲಿಲ್ಲ, ಫೋನ್ ಇರ್ಲಿಲ್ಲ, ಆದರೆ ನಮಗೆ ಬೇಸರವೂ ಇರ್ಲಿಲ್ಲ. ಬೆಳಗ್ಗೆ ಸೂರ್ಯೋದಯವಾದಾಗಲೇ ನಾವು ಎದ್ದೇಳುತ್ತಿದ್ದೆವು. ಮನೆ ಮುಂದೆ ತುಳಸಿಕಟ್ಟೆ, ಹಿತ್ತಲಿನಲ್ಲಿ ಹಸುಗಳು, ಹೊಲಗಳಲ್ಲಿ ಹಸಿರುಗಾಳಿ. ನಾವು ಸ್ನೇಹಿತರ ಜೊತೆ ಹೊಲಗಳಲ್ಲಿ ಓಡಾಡುತ್ತಿದ್ದೆವು. ಮರಗಳಿಗೆ ಏರುತ್ತಿದ್ದೆವು, ನೆಲದಲ್ಲಿ ಕುಳಿತು ಗಿಲ್ಲಿದಂಡು, ಕಬ್ಬಡ್ಡಿ ಆಟ ಆಡುತ್ತಿದ್ದೆವು. ನಗು, ಓಟ, ಆಟ ಇದೇ ನಮ್ಮ ದಿನಚರಿ. ಸಂಜೆಯಾಗುತ್ತಿದ್ದಂತೆ ಎಲ್ಲಾ ಮಕ್ಕಳು ಮನೆ ಮುಂದೆ ಸೇರಿಕೊಳ್ಳುತ್ತಿದ್ದೆವು. ಅಂದು ಟಿವಿ ಇರ್ಲಿಲ್ಲ, ಆದರೆ ನಮ್ಮ ಮನಸ್ಸು ಖಾಲಿ ಇರ್ಲಿಲ್ಲ. ನಮ್ಮಜ್ಜಿ ಹೀಗೆ ಕುಳಿತು ಕಥೆ ಹೇಳುತ್ತಿದ್ದರು. ಆ ಕಥೆಗಳಲ್ಲಿ ರಾಜರು ಇರುತ್ತಿದ್ದರು, ದೈತ್ಯರು ಇರುತ್ತಿದ್ದರು, ಮಾತನಾಡುವ ಪ್ರಾಣಿಗಳು ಇರುತ್ತಿದ್ದರು. ಆ ಕಥೆಗಳನ್ನು ಕೇಳುತ್ತಾ ನಾವು ಕನಸುಗಳ ಲೋಕಕ್ಕೆ ಹೋಗುತ್ತಿದ್ದೆವು. ಯಾರಾದರೂ ದೂರ ಇದ್ದರೆ ನಾವು ಪತ್ರ ಬರೆಯುತ್ತಿದ್ದೆವು. 1 ವಾರದ ನಂತರ ಉತ್ತರ ಬರುತ್ತಿತ್ತು. ಆ ಕಾಯುವ ಕ್ಷಣದಲ್ಲೂ ಸಂತೋಷ ಇತ್ತು. ರಾತ್ರಿಯಾಗುತ್ತಿದ್ದಂತೆ ಮನೆ ಮೇಲಿನ ಮಳಿಗೆಯಲ್ಲಿ ಮಲಗುತ್ತಿದ್ದೆವು. ಆಕಾಶದ ನಕ್ಷತ್ರಗಳನ್ನು ಎಣಿಸುತ್ತಿದ್ದೆವು, ಚಂದ್ರನ ಜೊತೆ ಮಾತನಾಡುತ್ತಿದ್ದೆವು. ಮಗು ನಿಧಾನವಾಗಿ ಕೇಳಿತು, ಅಜ್ಜಿ, ನಿಮಗೆ ಬೇಸರ ಆಗ್ತಿರ್ಲಿಲ್ವಾ? ಅಜ್ಜಿ ಮೃದುವಾಗಿ ನಗುತ್ತಾ ಹೇಳಿದರು, ಇಲ್ಲ ಮಗು, ಟಿವಿ ಇರ್ಲಿಲ್ಲ, ಆದರೆ ಸಮಯ ಇತ್ತು. ಫೋನ್ ಇರ್ಲಿಲ್ಲ, ಆದರೆ ಹೃದಯಗಳು ಹತ್ತಿರವಾಗಿದ್ದವು. ನಾವು ಒಬ್ಬರ ಜೊತೆಯೊಬ್ಬರು ಮಾತನಾಡುತ್ತಿದ್ದೆವು, ನಗು ಹಂಚಿಕೊಳ್ಳುತ್ತಿದ್ದೆವು, ಸಂತೋಷ ಹಂಚಿಕೊಳ್ಳುತ್ತಿದ್ದೆವು. ಮಗು ನಿಧಾನವಾಗಿ ಫೋನನ್ನು ಬದಿಗೆ ಇಟ್ಟಿತು. ಅಜ್ಜಿ ಹತ್ತಿರ ಕುಳಿತುಕೊಂಡಿತು. ಅಜ್ಜಿ ಮಗುವಿನ ತಲೆಯನ್ನು ಸವರಿ ಹೇಳಿದರು, ಮಗು, ಅಪ್ಪ, ಅಮ್ಮ, ಅಜ್ಜಿ, ಅಜ್ಜ ಎಲ್ಲರ ಜೊತೆ ಸಮಯ ಕಳೆಯಬೇಕು.